ಉತ್ತರ ಕರ್ನಾಟಕ ಭಾಗದಲ್ಲಿ ಆಮೆಗತಿಯಲ್ಲಿ ಸಾಗ್ತಾ ಇದೆ ಒಂದು ಸೇತುವೆ ಕಾಮಗಾರಿ. ಕುಡಚಿ ಹಾಗೂ ಉಗಾರ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಎಷ್ಟೋ ವರ್ಷಗಳಾದರೂ ಕೂಡ ಇನ್ನೂ ಕೂಡ ಸೇತುವೆ ಕಾಮಗಾರಿ ಬಹಳ ನಿಧಾನವಾಗಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಕುಡಚಿ ಹಾಗೂ ಉಗಾರವನ್ನು ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಇದು. ರಾಯಬಾಗ ಕಾಗವಾಡ ವ್ಯಾಪ್ತಿಗೆ ಬರುವಂತಹ ಸೇತುವೆ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಿದ್ದಾರೆ. 4 ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆ, ಇನ್ನೂ ಕೂಡ ನಡೀತಾ ಇದೆ. ಫ್ರಮ್ ಪಾಸ್ಟ್ 4 ಇಯರ್ಸ್, 4 ವರ್ಷಗಳು. ಪ್ರವಾಹ ಪರಿಸ್ಥಿತಿಯಲ್ಲಿ ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇದೆ. ವ್ಯಾಪಾರ ವಹಿವಾಟುಗಳ ಸೇತುವೆ ಅನುಕೂಲ ಆಗ್ತಾ ಇತ್ತು, ಇನ್ನೂ ಕೂಡ ಆಗಿಲ್ಲ. 4 ವರ್ಷದಿಂದ ನಡೀತಾ ಇದೆ, ಆದರೆ ನಿಧಾನಗತಿಯಲ್ಲಿ ಸಾಗ್ತಾ ಇರುವಂತಹ ಕಾಮಗಾರಿ. ಜನಪ್ರತಿನಿಧಿಗಳ ವಿರುದ್ಧ ಇದೀಗ ಸಾರ್ವಜನಿಕರು ಆಕ್ರೋಶಭರಿತರಾಗಿದ್ದಾರೆ. ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿಕೊಡುವಂತಹ ಸೇತುವೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಆರಂಭ ಮಾಡಿದ್ರು, ಆದರೆ 4 ವರ್ಷಗಳಿಂದ ಇನ್ನೂ ಕೂಡ ನಡೀತಾನೆ ಇದೆ. ಕೃಷ್ಣಾ ನದಿಯ ಒಂದು ಪರಿಸ್ಥಿತಿ ಅದು. ತಾವು ನೋಡಬಹುದು ಸೇತುವೆ ಕಾಮಗಾರಿ ಯಾವ ರೀತಿಯಲ್ಲಿ ನಡೀತಾ ಇದೆ, ಎಷ್ಟು ವಿಳಂಬ ಆಗಿದೆ ಅಂತ. ಜನರು ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಆಕ್ರೋಶಭರಿತರಾಗಿದ್ದಾರೆ. ಸೈಡ್ ಹೊಂಟಿದ್ವಿ. ಆಮೇಲೆ ಉಗಾರದಿಂದ ಕುರ್ಚಿ ಸೇತುವೆ ಏನು ಬ್ರಿಡ್ಜ್ ಮುಳುಗಡೆ ಆಗಿದ್ದಿಲ್ಲ, ಹೀಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಭಾಳ ಅಂತ. ಹೀಗಾಗಿ ಮಹಾರಾಷ್ಟ್ರದಿಂದ ಮಳೆ ಆಗೋದ್ರಿಂದ ಜಲ ಪ್ರವಾಹ ಬಂದೈತಿ. ಹೀಗಾಗಿ ಗೌರ್ಮೆಂಟ್ ಈಗ ಮ್ಯಾಗಿನ ಸೇತುವೆ ಚಾಲೂ ಐತಿ, ಅದು ಒಂದು 3-4 ವರ್ಷ ಆಯ್ತು ಈಗ ಚಾಲೂ ಇರೋದ್ರಿಂದ ಈಗ ವಿಳಂಬ ಆಗೈತಿ. ಅದರಿಂದ ಬೇಗನೆ ಗೌರ್ಮೆಂಟ್ ಅದ್ರ ಕಡೆ ಒಂದು ಜರ ಗಮನ ಹರಿಸಿ ಸೇತುವೆಯನ್ನು ದೌಡ್ ಚಾಲೂ ಮಾಡಿದ್ರೆ ಜನಸಂಪರ್ಕ ಅನುಕೂಲ ಆಯ್ತು. ಇದು ಮೇನ್ ಮಿರಜ್ ಟು ಜಮಖಂಡಿ ರಸ್ತೆ ಮೇನ್ ರಸ್ತೆ